ಸಾಮಾನ್ಯವಾಗಿ 170ರಷ್ಟು ಜನ ಪ್ರತಿ ದಿವಸನೂ ಅವ್ರು ಏನು ಅನ್ಕೋತಾರಪ್ಪ ಅಂದ್ರೆ ಇವತ್ತಿಲ್ಲ ನಾಳೆ ನಾವು ಒಂದು ಕೆಲಸ ಸ್ಟಾರ್ಟ್ ಮಾಡಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತೇಳಿ ಅನ್ಕೋತಾರೆ. ಬಟ್ ಶಾಕಿಂಗ್ಲಿ 170 ಜನದೊಳಗಡೆ ಕರೆಕ್ಟಾಗಿ ಆ ಕೆಲಸವನ್ನು ಅನ್ಕೊಂಡಿರೋ ಕೆಲಸವನ್ನು ಅಥವಾ ಸಾಧನೆಯನ್ನು ಮಾಡೋರು ಎಷ್ಟು ಜನ ಇರ್ತಾರಪ್ಪ ಅಂದ್ರೆ 3ರಿಂದ 4 ಜನ ಇರ್ತಾರೆ. ಅಂದರೆ ಟೋಟಲ್ 100ರೊಳಗಡೆ ಬರೀ 3 ಜನ ಅಥವಾ 4 ಜನ ಮಾತ್ರ ತಾವು ಅನ್ಕೊಂಡಿರೋ ಸಾಧನೆಯನ್ನು ಮಾಡ್ತಾರೆ. ಸೊ ಯಾವ ಕಾರಣಕ್ಕೆ ಅಂದರೆ ಈ 3 ಜನಕ್ಕೂ ಆಮೇಲೆ ಈ ಇನ್ನುಳಿದ 97 ಜನಕ್ಕೂ ವ್ಯತ್ಯಾಸ ಏನಿರ್ತೈತಪ್ಪ ಅಂದ್ರೆ ಈ 3 ಜನರಲ್ಲಿ ಸ್ಪೆಷಲ್ ಕ್ವಾಲಿಟೀಸ್ ಇರ್ತಾವೆ. ಸೊ ಫಸ್ಟ್ ಕ್ವಾಲಿಟಿ ಯಾವುದಿರ್ತದಪ್ಪ ಅಂದ್ರೆ ಯಾವ ಗುಣ ಅವರನ್ನು ಸಕ್ಸಸ್ಫುಲ್ಲಾಗಿ ಮಾಡತೈತಂದ್ರೆ ಭಯ. ಸೊ ಅವರು ಭಯ ಪಡಂಗಿಲ್ಲ. ಸೊ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ನಾ ಸೋತೆ ಅಂದ್ರೆ ನನಗೆ ಇನ್ನೂ ಒಂದು ಏನೋ ಆಗ್ತೈತಿ, ಅಥವಾ ನಾ ಸೋತ್ರೆ ನನ್ನ ನೋಡಿ ಜನ ನಗ್ತಾರ, ನಾ ಸೋತ್ರೆ ಈ ನೆಗೆಟಿವ್ ಪಾಯಿಂಟ್ಸ್ ನನ್ನ ತಿಂದು ಬಿಡ್ತಾವ ಅಂತೇಳಿ ಅವರು ಯೋಚನೆ ಮಾಡಂಗಿಲ್ಲ. ಸಾಧನೆ ಮಾಡೋರು ಯಾವತ್ತು ನಾ ಕೆಲಸ ಯಾವುದು ಸ್ಟಾರ್ಟ್ ಮಾಡಕ್ಕೆ ಹೊಂಟಿದ್ದೀನಲ್ಲ ಆ ಕೆಲಸದಲ್ಲಿ ನಾ ಸೋತ್ರೆ ಏನಾಗ್ಬೋದು ಅಂತೇಳಿ ಭಯ ಪಡಂಗಿಲ್ಲ. ಯಾಕಂದರೆ ಅವ್ರಿಗೆ ಗೊತ್ತಿದೆ ಸೋತ್ರೆ ಅನುಭವ ಆದರೂ ಬರ್ತೈತಿ, ಸೊ ಗೆದ್ದರೆ ಒಂದು ಸಂಭ್ರಮ ಅಥವಾ ಗೆದ್ದರೆ ಸಾಧನೆಯಾಗಿ ಪರಿವರ್ತನೆ ಆಗ್ತೈತಿ, ಸೋತ್ರೆ ಅನುಭವವನ್ನು ತಗೋಬೋದು ಅಂತೇಳಿ ಅವ್ರಿಗೆ ಗೊತ್ತೈತಿ. ಯಾಕಂದ್ರೆ ಅನುಭವ ಅಷ್ಟು ಫ್ರೀಯಾಗಿ ಸಿಗುವಂಥದ್ದಲ್ಲ. ಸೊ ಎಷ್ಟೋ ಜನ ನಮ್ಮ ಹಳ್ಳಿ ಕಡೆಯಲ್ಲಿ ಹೇಳ್ತಾರೋ ಅನುಭವವನ್ನು ದುಡ್ಡು ಕೊಟ್ಟು ಕೊಂಡು ತಗೋಬೇಕು ಅಂತೇಳಿ. ಸೊ ಅದನ್ನು ಭಾಳ ಚೆನ್ನಾಗಿ ಈ 3 ಜನಕ್ಕೆ ಗೊತ್ತಿರ್ತೈತಿ. ನಿಮ್ಗೆ ಸೋಲಿನ ಬಗ್ಗೆ ಇನ್ನೊಂದು ಮಾತು ಹೇಳಬೇಕು ಅಂದ್ರೆ ಇಲ್ಲಿ ಪ್ರಯತ್ನ ಪಟ್ಟು ಸೋತವರಿಗಿಂತ ಪ್ರಯತ್ನ ಪಡದೆ ಸೋತವರೇ ಜಾಸ್ತಿ. ಸೊ ಬರೀ ಅನ್ಕೊಳ್ತಾರ ನಾ ಏನಾದರೂ ಮಾಡಬೇಕು, ಸಾಧನೆ ಮಾಡಬೇಕು, ಕೆಲಸ ಮಾಡಬೇಕು, ಏನೋ ಒಂದು ಶುರು ಮಾಡಬೇಕು ಅಂತೇಳಿ, ಬಟ್ ಅವರು ಪ್ರಯತ್ನನೇ ಮಾಡಂಗಿಲ್ಲ. ಸೊ ಪ್ರಯತ್ನ ಪಟ್ಟು ಸೋತವರಿಗಿಂತ ಪ್ರಯತ್ನ ಪಡದೆ ಸೋತವರೇ ಜಾಸ್ತಿ ಅನ್ನೋದು ಭಾಳ ಅಂದ್ರೆ ಭಾಳ ನೆನಪಿಟ್ಕೊಳ್ಬೇಕಾದ ವಿಷಯ. ಎಲ್ಲರೂ ಸೋತ್ರೆ ಏನೇನು ಕಳ್ಕೋಬಹುದು ಅಂತೇಳಿ ಯೋಚನೆ ಮಾಡ್ತಾರೆ ಹೊರತಾಗಿ ಗೆದ್ದರೆ ನಾನು ಯಾವ ಮಟ್ಟದಲ್ಲಿ ಇರಬಹುದು ಅಂತೇಳಿ ಯೋಚನೆ ಮಾಡೋಂಗಿಲ್ಲ. ಸೊ ಯಾವತ್ತಾದರೂ ನಾವು ಪಾಸಿಟಿವ್ ಆಗಿ ಥಿಂಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಈ ವಿಷಯದಲ್ಲಿ ನಾ ಸಕ್ಸಸ್ಸನ್ನು ಸಿಕ್ತು ಅಂದರೆ ಏನೇನು ಪಡ್ಕೋಬಲ್ಲೆ, ನನ್ನ ಜೀವನ ಎಷ್ಟರಿಂದ ಎಷ್ಟರ ಮಟ್ಟಿಗೆ ಚೇಂಜ್ ಆಗುತ್ತೆ ಅಂತೇಳಿ ನಿಮಗೆ ನೀವೇ ಒಂದು ಸರ್ತಿ ಯೋಚನೆ ಮಾಡಿರಿ. ಇನ್ನೊಂದು ಇಂಪಾರ್ಟೆಂಟ್ ಕ್ವಾಲಿಟಿ ಯಾವುದಿರ್ತೈತಪ್ಪ ಸಾಧಕರಲ್ಲಿ ಅಂದ್ರೆ ಸಾಧಕರು ಯಾವತ್ತೂ ಆ್ಯಕ್ಟಿವ್ ಆಗಿರ್ತಾರೆ. ಸೊ ಆ್ಯಕ್ಟಿವ್ ಅಂದರೆ ಏನಪ್ಪ ಅಂದ್ರೆ ಯಾವ ಟೈಮಲ್ಲಿ ಅವರ ಅವಶ್ಯಕತೆ ಇದೆ ಆ ಕೆಲಸಕ್ಕೆ ಆ ಟೈಮ್ ಒಳಗಡೆ ಅವರು ಆ್ಯಕ್ಟಿವ್ ಆಗಿ ವರ್ಕ್ ಮಾಡ್ತಾರೆ, ಆಲಸಿತನವನ್ನು ಬಿಟ್ಟಿರ್ತಾರೆ. ಸೊ ಆಲಸ್ಯ ಅನ್ನೋದು ಎಷ್ಟು ನಿಮ್ಮಲ್ಲಿ ತುಂಬಿಕೊಂಡಿರುತ್ತದಲ್ಲ ಅಷ್ಟು ನೀವೇನು ಮಾಡ್ತೀರಪ್ಪ ಅಂದ್ರೆ ಕೆಲಸನ ಮುಂದೂಡೋಕೆ ಸ್ಟಾರ್ಟ್ ಮಾಡ್ತೀರಿ. ಇವತ್ತಿನ ಕೆಲಸ ಇವತ್ತು ಮಾಡದೆ ನಾಳೆ ಮಾಡೋಣ, ಇನ್ನೊಂದು ಸರ್ತಿ ಮಾಡೋಣ ಅಂತೇಳಿ ವರ್ಷಗಳೇನಾಗಿದೆ ಒಂದಪ್ಪ ಕಳೆದು ಬಿಡ್ತಾವೆ. ಆದರೂ ನಾವು ಆ ಕೆಲಸನ ಸ್ಟಾರ್ಟ್ ಮಾಡೋಂಗಿಲ್ಲ. ಎಲ್ಲಿ ತನಕ ನೀವು ಆಲಸ್ಯವನ್ನು ಬಿಡಂಗಿಲ್ಲ, ಈ ಆಲಸ್ಯತನವನ್ನು ನಿಮ್ಮ ಮನಸ್ಸಿನಿಂದ ನಿಮ್ಮ ದೇಹದಿಂದ ಹೊರಗೆ ಹಾಕಂಗಿಲ್ಲಲ್ಲ, ಅಲ್ಲಿ ತನಕನೂ ನೀವು ಪ್ರೋಕಾಸ್ಟಿನೇಷನ್ ಅಂದ್ರೆ ಒಂದು ಕೆಲಸವನ್ನು ಮುಂದೂಡುತ್ತಾನೆ ಇರ್ತೀರಿ. ಸೊ ಮೊದಲು ಏನು ಮಾಡಬೇಕಪ್ಪ ಅಂದ್ರೆ ನಾವು ಸಾಧಕರಾಗಿ ಪರಿವರ್ತನೆ ಆಗಬೇಕು ಅಂದ್ರೆ ನಾವು ಆ್ಯಕ್ಟಿವ್ ಆಗಿರೋದನ್ನು ಕಲಿಬೇಕು. ಸೊ ಸಾಧಕರ ಇನ್ನೊಂದು ಪ್ರಮುಖವಾದ ಕ್ವಾಲಿಟಿ ಅಥವಾ ಗುಣ ಯಾವುದಪ್ಪ ಅಂದ್ರೆ ಅವರು ಭಾಳ ಪಾಸಿಟಿವ್ ಮೈಂಡೆಡ್ ಪರ್ಸನ್ ಆಗಿರ್ತಾರೆ, ಅಂದ್ರೆ ಪಾಸಿಟಿವ್ ವ್ಯಕ್ತಿ ಆಗಿರ್ತಾರೆ. ಸೊ ನೀವು ಏನೋ ಒಂದು ವಿಷಯ ಕೊಟ್ಟಿದ್ರು, ಏನೋ ಒಂದು ಕೆಲಸ ಕೊಟ್ಟಿದ್ರು, ಏನೋ ಒಂದು ಸಿಚುವೇಶನ್ದಲ್ಲಿ ಅವ್ರನ್ನ ಹಾಕಿದ್ರು ಅವರು ಪಾಸಿಟಿವ್ ಆಗಿ ಯೋಚನೆ ಮಾಡೋದನ್ನು ನಿಲ್ಲಿಸಂಗಿಲ್ಲ. ಸೊ ನೆಗೆಟಿವ್ ಮಾತುಗಳಿಗೆ ತಲೆ ಕೊಡೋಂಗಿಲ್ಲ, ನೆಗೆಟಿವ್ ಕಮೆಂಟ್ಸ್ ಬಗ್ಗೆ ಯೋಚನೆನೂ ಮಾಡೋಂಗಿಲ್ಲ. ಸಪೋಸ್ ಅವ್ರಿಗೆ ಏನಾದರೂ ನೆಗೆಟಿವ್ ಆಗ್ತಾ ಇದೆ ಅಂತೇಳಿ ಅನಿಸಿದರೆ ಕೂತ್ಕೊಂಡು ಯೋಚನೆ ಮಾಡಿ ಎಸ್ ಇಲ್ಲಿ ನಂದು ಕೆಲವೊಂದು ಕಡೆ ನಂದು ತಪ್ಪಾಗ್ತಾ ಇದೆ, ನಾ ಸುಧಾರಣೆ ಆಗಬೇಕು ಅಂತೇಳಿ ಅದೇ ವಿಷಯದ ಮೇಲೆ ವರ್ಕ್ ಮಾಡಿ ಆ ವಿಷಯನ ಇಂಪ್ರೂವ್ಮೆಂಟ್ ಮಾಡ್ಕೋತಾರೆ. ಸೊ ಎಷ್ಟರ ಲೆವೆಲ್ಗೆ ಅವರು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರಪ್ಪ ಅಂದ್ರೆ ತಮ್ಮ ಬಡತನವನ್ನು ತಾವು ಅವರು ಅಪಾರ್ಚುನಿಟಿ ಅಂದ್ರೆ ಒಂದು ಅವಕಾಶ ಅಂತೇಳಿ ತಿಳ್ಕೊಂಡು ಅದರ ಮೇಲೆ ವರ್ಕ್ ಮಾಡ್ತಾರೆ. ಸಪೋಸ್ ನಾವೇನಾದರೂ ಬಡವರಾಗಿರಲಿಲ್ಲ ಶ್ರೀಮಂತರಾಗಿದ್ರು ಅಂದ್ರೆ ನಾವು ಏನು ಮಾಡ್ತಾ ಇದ್ವಿ, ನಾವು ಯಾವುದ್ರ ಸಲುವಾಗಿ ಮತ್ತೆ ಮುಂದೆ ಕೆಲಸ ಮಾಡ್ತಿದ್ವಿ, ನಮಗೆ ಬಡವರು ಇರೋದ್ರಿಂದ ನಮಗೆ ಇದೊಂದು ಅವಕಾಶ, ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಿ ತೋರಿಸ್ಬೇಕು ಅನ್ನೋದಕ್ಕೆ ದೇವರು ಒಂದು ಅವಕಾಶ ಕೊಟ್ಟಿದ್ದಾನಂತೇಳಿ ಯೋಚನೆ ಮಾಡ್ತಾರೆ. ಅಂದ್ರೆ ಸಾಧಕರು ಇಷ್ಟೊಂದು ಪಾಸಿಟಿವ್ ಲೆವೆಲ್ ಆಫ್ ಥಿಂಕಿಂಗ್ ಇಟ್ಕೊಂಡಿರ್ತಾರೆ. ಸಾಧಕರು ಧೈರ್ಯದಿಂದ ಹೋಗಿ ಏನೋ ಒಂದು ಸಾಧನೆಯನ್ನು ಮಾಡ್ಕೊಳ್ತಾರಂತಲ್ಲ, ಅವರು ರಿಸ್ಕನ್ನು ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ಆ ನಿರ್ಣಯನ ತಗೊಂಡಿರ್ತಾರೆ. ಯೋಚನೆ ಮಾಡಿ ಪ್ರಿಪರೇಷನ್ ಮಾಡಿ ಪ್ಲ್ಯಾನಿಂಗ್ ಮಾಡಿ ಆಮೇಲೆ ಎಕ್ಸಿಕ್ಯೂಟ್ ಮಾಡ್ತಾರೆ. ಸೊ ಕೆಲವರು ಏನು ಮಾಡ್ತಾರಪ್ಪ ಅಂದ್ರೆ ಯೋಚನೆನೇ ಮಾಡೋಂಗಿಲ್ಲ, ಯಾವುದೇ ಒಂದು ಕೆಲಸದ ಬಗ್ಗೆ ಪ್ರೀ ಪ್ಲ್ಯಾನಿಂಗ್ ಇರೋಂಗಿಲ್ಲ, ಐಡಿಯಾನೂ ಇರೋಂಗಿಲ್ಲ, ಅದರ ಬಗ್ಗೆ ಕಂಪ್ಲೀಟಾಗಿ ನಾಲೆಜ್ ಇರೋಂಗಿಲ್ಲ, ಆ ಕೆಲಸವನ್ನು ಶುರು ಮಾಡ್ತಾರೆ.
ಸ್ವಲ್ಪ ದಿವಸಗಳ ಆದಮೇಲೆ ಅದೇ ಕೆಲಸವನ್ನು ಆಮೇಲೆ ಕ್ಲೋಸ್ ಮಾಡೋ ಪರಿಸ್ಥಿತಿ ಬರ್ತದೆ. ಯಾಕಂದರೆ ರಿಸ್ಕನ್ನು ಕ್ಯಾಲ್ಕುಲೇಟ್ ಮಾಡಿರಂಗಿಲ್ಲ, ಪ್ಲ್ಯಾನಿಂಗ್ ಮಾಡಿರಂಗಿಲ್ಲ, ಏನೂ ಗೊತ್ತಿರಂಗಿಲ್ಲ. ಸೊ ಆ ತಪ್ಪನ್ನು ನೀವೆಲ್ಲ ಮಾಡಬಾರ್ದು ಅಂತೇಳಿ ಅಂದ್ಕೊಂಡಿದ್ದೀವಿ. ಸಾಧನೆ ಅನ್ನೋದು ಸಾಧಕನ ಸ್ವತ್ತು, ಯಾರ ಮನೆ ಆಸ್ತಿನೂ ಅಲ್ಲ. ನೀವು ದುಡಿದ್ರಿ ಅಂದರೆ ನೀವು ಸಾಧನೆಯನ್ನು ಮಾಡ್ಬೋದು, ನೀವು ಎಫರ್ಟ್ ಹಾಕಿದ್ರಿ ಅಂದರೆ ನೀವು ಸಾಧನೆಯನ್ನು ಮಾಡ್ಬೋದು. ಸೊ ನಿಮಗೆ ಯಾವುದಾದ್ರೂ ಒಂದು ವಿಷಯದೊಳಗಡೆ ಕರೆಕ್ಟಾಗಿ ಜ್ಞಾನ ಇದ್ದು ಕ್ಯಾಲ್ಕುಲೇಟೆಡ್ ಆಗಿ ರಿಸ್ಕ್ ತೊಗೊಂಡು ಅದರ ಬಗ್ಗೆ ಪ್ಲ್ಯಾನಿಂಗ್ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡಿದ್ರಿ ಅಂದ್ರೆ ಸಾಧನೆ ಅನ್ನೋದು 90% ಖಚಿತ ಅಂತೇಳಿ ಹೇಳ್ಬೋದು. ಸೊ ನಿಮ್ಮ ಬಗ್ಗೆ ಜನ ವೇಟ್ ಮಾಡ್ತಿರ್ತಾರೆ, ಈ ಮನುಷ್ಯ ಯಾವಾಗ ಫೇಲ್ ಆಗ್ತಾನೆ, ಇವನು ಯಾವಾಗ ಕಾಲು ಎಳಿಬೇಕು ಅಂತೇಳಿ ಕಾಯ್ತಿರ್ತಾರೆ. ಸೊ ಯಾವ ಜನ ನಿಮಗೆ ಬೀಳಲಿ ಅಂತೇಳಿ ಕಾಯ್ತಿರ್ತಾರಲ್ಲ, ಅವ್ರ ಮುಂದೆನೇ ಎದ್ದು ನಿಂತ್ಕೊಳ್ಳೋಂಥ ಕೆಲಸನ ನೀವು ಮಾಡಿ ಸಾಧನೆಯನ್ನು ಮಾಡಿ ಅಂತೇಳಿ ಹೇಳ್ತಾ ಇದ್ದೀನಿ. ಯಾಕಂದರೆ ಯಾವ ಜಾಗದಲ್ಲಿ ಬಿದ್ದಿರ್ತೀವಲ್ಲ ಅದೇ ಜಾಗದಲ್ಲಿ ಎದ್ದು ನಿಲ್ಲಬೇಕು ಅನ್ನೋ ಹಠ ಇರಬೇಕು. ಆ ಹಠನ ಇವತ್ತಲ್ಲ ನಾಳೆನ ನಾನು ಸಾಧನೆಯನ್ನು ಮಾಡೇ ತೋರಿಸ್ತೀನಿ ಅಂತೇಳಿ ಒಂದು ಛಲ ಇರಬೇಕು. ಸೊ ಈ ಒಂದು ಗುಣ ಇದ್ದರೆ, ಇವೆಲ್ಲ ಗುಣಗಳು ನಿಮ್ಮ ಹತ್ರ ಇದ್ದರೆ ನೀವು ಸಾಧಕರಾಗಿ ಪರಿವರ್ತನೆ ಆಗ್ಬೋದು. ಮೇ ಬಿ ಯಾವುದೋ ಒಂದು ಸಾಧನೆ ಚಿಕ್ಕದಾಗಿರ್ಬೋದು, ಇವತ್ತು ಒಂದು ಸ್ಟೆಪ್ಪಿಂದ ಶುರುವಾಗಿರುವಂಥ ನಿಮ್ಮ ಸಾಧನೆ ಅಥವಾ ನಿಮ್ಮ ಕೆಲಸ ಯಾವುದೋ 1000 ಮೈಲಿಗಳಷ್ಟು ದೂರ ಹೋಗುವಷ್ಟು ಬೆಳೆದು ನಿಲ್ಬೋದು. ಧನ್ಯವಾದಗಳು.